ಭಾರತ-ಅಮೆರಿಕ ಒಪ್ಪಂದ ವಿರೋಧ ಕುರಿತು ರೈತ ಮುಖಂಡ ಶಿವಲಿಂಗಪ್ಪ ಬೋಪಳಾಪುರ ಪತ್ರಿಕಾಗೋಷ್ಠಿ. ನಾನು ಶಿವಲಿಂಗಪ್ಪ ಬೋಪಳಾಪುರ, ಕರ್ನಾಟಕ ರೈತ ಸೇನಾ ರೋಣ ತಾಲೂಕು ಉಪಾಧ್ಯಕ್ಷ. ಇವತ್ತು ಈ ಪತ್ರಿಕಾಗೋಷ್ಠಿ ನಾವು ಬರೋದಕ್ಕೆ ಮೂಲ ಕಾರಣ ಅಂದರೆ, ಇವತ್ತು ಭಾರತ ಅಮೇರಿಕ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಅದನ್ನು ನಾವು ಇವತ್ತು ವಿರೋಧಿಸಿ ನಾವು ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಕಾರಣ, ಈಗ ನಾವು ಮೊದಲೇ ಇಲ್ಲೇ ಉತ್ಪಾದನೆ ಮಾಡಿದಂಥ ಬೆಳೆಗಳಿಗೆ ಇವತ್ತು ಸರಿಯಾಗಿ ನಮಗೆ ಆದಾಯ ಸಿಗ್ತಾಯಿಲ್ಲ, ಮೂಲ ಬೆಲೆ ಸಿಗ್ತಾಯಿಲ್ಲ ಮತ್ತು ನಮ್ಮ ಮೂಲ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಹೀಗಿರುವಾಗ ಇವತ್ತು ಭಾರತ ದೇಶ ಅಮೇರಿಕಾ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ನಾವು ರೈತರು ಬೀದಿಗೆ ಬರುವುದಂತೂ ಸತ್ಯ. ಮತ್ತು ಈಗ ಅಲ್ಲಿ ಕಳಪೆ ವಸ್ತುಗಳನ್ನು ಇಲ್ಲಿ ತಂದು ತರೋದರಿಂದ ಸುಮ್ಮನೆ ಅದು ಸರಿಯಾದದ್ದಲ್ಲ. ಮತ್ತು ಇದು ನಾವು ಅಲ್ಲಿ ಈಗಾಗಲೇ ನೀವು ಹೇಳ್ತೀರಿ ಇದು ಆತ್ಮನಿರ್ಭರ ಭಾರತ ಅಂದರೆ ಸ್ವಾವಲಂಬಿ ಭಾರತ ದೇಶದಲ್ಲಿ ಈಗ ನಾವು ವಿದೇಶದಿಂದ ತರುವಂಥದ್ದಕ್ಕೆ ಏನು ಅರ್ಥ ಇಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. 2024ರಲ್ಲಿ ಇದೇ ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರದವರು ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದರು. ಅಂದರೆ ಸ್ಥಳೀಯ ಉತ್ಪಾದನೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ, ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ನೀವು ಅಮೇರಿಕಾ ಜೊತೆಗೆ ಒಪ್ಪಂದ ಮಾಡ್ಕೊಂಡು ಬರೋದ್ರಿಂದ ರೈತರು, ಯುವಕರು ಎಲ್ಲರೂ ಕೂಡ ಇವತ್ತು ನಿರುದ್ಯೋಗಿಗಳಾಗ್ತಾರೆ ಮತ್ತು ಇದು ಭಾಳ ತೀರಾ ಗಂಭೀರ ಪರಿಸ್ಥಿತಿ ಅಂತ ಹೋಗ್ತಾಯಿದೆ. 1947ರಿಂದ ಇಲ್ಲಿವರೆಗೂ ಸಾಕಷ್ಟು ರಾಜಕಾರಣ ಪೊಲಿಟಿಕಲ್ ಪಾರ್ಟಿ ಆಡಳಿತವನ್ನು ನಡೆಸಿದ್ದೇವೆ. ಅವಾಗ ಯಾವುದೂ ಇದರ ಅವಶ್ಯಕತೆ ಇರಲಿಲ್ಲ. ಮತ್ತು ಅಲ್ಲಿ ಅವಾಗ ಅವಶ್ಯಕತೆ ಇಲ್ಲದಿದ್ದು ಇವತ್ತು ಅಂದರೆ ನಾವು ಇಲ್ಲಿವರೆಗೂ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮನ್ನು ಆಳಿತ್ತು. ಈಗ ನಾವು BJP ಸರ್ಕಾರವನ್ನು ಕೊಟ್ಟಿದ್ದೀವಿ. ಆದರೆ ಇವರು ಇಡೀ ದೇಶದ ರೈತರ ಜನತೆ ಪರವಾಗಿ ನಿಲ್ಲೋದು ಬಿಟ್ಟು, ರೈತರ ಪರವಾಗಿ ನಿಲ್ಲೋದನ್ನು ಬಿಟ್ಟು ಇಲ್ಲಿ ಇವರು ಡೊನಾಲ್ಡ್ ಟ್ರಂಪ್ ಪರವಾಗಿ ನಿಲ್ಲೋದು ಇದು ಸರಿಯಲ್ಲ ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ. ಮತ್ತು ನೀವು ಅಲ್ಲಿ ಡೊನಾಲ್ಡ್ ಟ್ರಂಪ್ ಪರವಾಗಿ ನಿಲ್ಲೋದಾದ್ರೆ ಮತ್ತು ರೈತರ ಪರವಾಗಿ ಇಲ್ಲಿ ಯಾರು ನಿಲ್ಲೋರು ಅಂತ ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಅದಕ್ಕಿಲ್ಲ ಸ್ವಾವಲಂಬಿ ಭಾರತ, ಆತ್ಮನಿರ್ಭರ ಅಂದ್ರೆ ಏನು? ಸ್ವಾವಲಂಬಿ ಭಾರತ. ನಾವು ಇಲ್ಲೇನೋ ಉತ್ಪಾದನೆ ಮಾಡ್ತೀವಿ, ಇದಕ್ಕೆ ಆದ್ಯತೆಯನ್ನು ಕೊಡಬೇಕು. ಭಾರತ ಏನು ವೀಕ್ ಇಲ್ಲರಿ, ಯಾವುದಕ್ಕೂ ಕಡಿಮೆ ಇಲ್ಲ. ಈಗಾಗಲೇ ಇಷ್ಟು 1947ರಿಂದ ಇಲ್ಲಿಂದ ಎಲ್ಲ ಕಷ್ಟಗಳನ್ನು ದಾಟಿಕೊಂಡು ಬಂದಿದೆ, ಅಭಿವೃದ್ಧಿ ಕೂಡ ಆಗ್ತಾಯಿದೆ. ಇಲ್ಲಿಗೆ ಒತ್ತು ಕೊಡೋದನ್ನು ಬಿಟ್ಟು ನೀವು ಅಲ್ಲಿ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳೋದು ಸರಿಯಲ್ಲ. ಮತ್ತು ನಾವು ಇದನ್ನು ಮುಂದಿನ ದಿನ ಉಗ್ರವಾಗಿ ಹೋರಾಡ್ತೀವಿ. ಮತ್ತು ಇದ್ರ ಬಗ್ಗೆ ನೀವು ಚರ್ಚೆ ಮಾಡದೆ ನೀವು ಇದನ್ನು ಈ ಕಾನೂನನ್ನು ಜಾರಿಗೆ ತರೋದು ಸರಿಯಲ್ಲ ಅಂತ ನಾವು ಹೇಳ್ತೀವಿ. ಒಂದು ವೇಳೆ ನೀವು ಕಾನೂನು ತರೋದು ಸರಿಯಾಗಿದ್ದರೆ ನೀವು ರೈತರನ್ನು ಮತ್ತು ವಿರೋಧ ಪಕ್ಷದವರನ್ನು ಗಣನೆಗೆ ತೆಗೆದುಕೊಂಡು ಅವ್ರ ಜೊತೆ ಚರ್ಚೆ ಮಾಡಿದರೆ ಇದಿಷ್ಟು ಸಮಸ್ಯೆ ಬರಲಿಲ್ಲ. ಯಾರೂ ನೀವು ವಿರೋಧ ಪಕ್ಷದವ್ರನ್ನೇ ಇವತ್ತು ನೀವು ಚರ್ಚೆ ತೊಗೊಳ್ತಾ ಇಲ್ಲ. ಅದು ನೀವು ಮತ್ತು ಇನ್ನು ರೈತರನ್ನು ಕೂಡ ಅದಕ್ಕಿದು ಸರಿಯಾದ ಸಮಯ ಇದ್ದಲ್ಲ. ಅಲ್ಲ, ನೀವು ಅಭಿವೃದ್ಧಿ ಆಗುತ್ತೆ, ನಾವು ರೈತರು ನಾವು ನಿಲ್ತೀವಿ. ಯಾಕಂದ್ರೆ ದೇಶ ಅಭಿವೃದ್ಧಿ ಹೊಂದುತ್ತೆ ಅಂದರೆ ನಾವು ಭೂಮಿಯನ್ನು ದಾನ ಮಾಡಿದವರು ರೈತರು. ನಾವು ಅದು ಆಸ್ಪತ್ರೆಗಿರ್ಬೋದು, ಶಾಲೆ ಕಾಲೇಜುಗಳಿಗಿರ್ಬೋದು, ಮತ್ತೊಂದಕ್ಕಿರ್ಬೋದು. ಅಂಥದ್ರಲ್ಲಿ ಇವತ್ತು ನೀವು ಬೇರೆ ದೇಶದಿಂದ ನೀವು ಆಮದು ಮಾಡ್ಕೊಂಡು ಬರ್ತೀರಿ ಅಂದರೆ ಅದು ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಮತ್ತು ಇದನ್ನು ನಾವು ತೀವ್ರವಾಗಿ ಇದನ್ನು ಮುಂದಿನ ದಿನ ಹೋರಾಟ ಮಾಡಿ ಇದನ್ನು ವಿರೋಧ ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ. ರಾಜಕಾರಣಿಗಳು, ನೀವು ರಾಜಕಾರಣ ಮಾಡ್ತಿದ್ರೆ ರಾಜಕಾರಣ ಮಾಡೋದು ಬೇಡ ಅಂತ ಹೇಳಿದ್ರು. ಮೊನ್ನೆ ಒಬ್ಬರು ಇದೇ ಪತ್ರಿಕಾ ಭವನಕ್ಕೆ ಬಂದಿದ್ದರು ಹಸಿರು ಶಾಲೆ ಹಾಕ್ಕೊಂಡು. ನೀವು ಯಾವುದೇ ಪಕ್ಷದಲ್ಲಿ ಇರ್ತೀರಿ, ಅದು ಶಾಸಕರು ಎಣಿಸ್ಕೊಂಡಿರ್ತೀರಿ, ಸಂಸದರು ಎಣಿಸ್ಕೊಂಡಿರ್ತೀರಿ. ಆದರೆ ಇಲ್ಲಿ ಬಂದಾಗ ನೀವು ರೈತ ಸಂಘಟನೆಗಳು ಬರ್ತೀವಿ ಅಂದರೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ರಿ, ನಮ್ಮದೇನು ಅಭ್ಯಂತರ ಇಲ್ಲ, ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದರೆ ನೀವು ಅಲ್ಲಿ ಸಂಸದರು ಎಣಿಸಿಕೊಂಡು ತೆರಿಗೆ ಹಣದಲ್ಲಿ ಜೀವನ ಮಾಡ್ತಾಯಿದ್ದು ಇಲ್ಲಿ ಬಂದು ನೀವು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ಆರೋಪ ಮಾಡೋಕ್ಕೆ ತಯಾರಿಲ್ಲ. ನೀವು ಹಸಿರು ಶಾಲೆ ನಮ್ಮ ಜೊತೆಗೆ ಬರ್ತೀವಿ ಅಂದ್ರೆ ಬರೀ ನಾವು ಸ್ವಾಗತ ಮಾಡ್ತೀವಿ. ಆದರೆ ನೀವು ಅಲ್ಲಿ ಒಬ್ಬರು ಸಂಸದರಾಗಿದ್ದುಕೊಂಡು ಅಲ್ಲಿ ನೀವು ಅಂದರೆ ಆ ಸಂಸದ ಸ್ಥಾನಕ್ಕೆ ಅನ್ಫಿಟ್ ಅಂತ ಹೇಳ್ಬೋದು ಇಲ್ಲಿ. ಆಮೇಲೆ ಮೊನ್ನೆ ಒಬ್ಬರು ಬೆಳಗಾವಿಯಲ್ಲಿ DCC ಬ್ಯಾಂಕಿನ ಒಬ್ಬರು ಅಧ್ಯಕ್ಷರು ಹೇಳಿದರು, ರೈತರಿಗೆ ನಾವು ಸಾಲ ಕೊಡೋದ್ರಿಂದ ಬ್ಯಾಂಕು ನಷ್ಟದಲ್ಲಿ ಬರ್ತಂತೆ. ನಾವು ಹಂಗೇನಿದ್ರೆ ನಾವು ರೈತರನ್ನ ಅವ್ರಿಗೆ ತುಂಬಿಕೊಡ್ತೀವಿ. ಆದರೆ ಮೊನ್ನೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಬ್ಯಾಂಕದ 6.10 lakh crore ಅಂದರೆ 6.10 ಲಕ್ಷ ಕೋಟಿ ರೈಟ್ ಅಪ್ ಮಾಡಿದೆ, ಮನ್ನಾ ಮಾಡಿದೆ. ಮತ್ತು ಅದು ತೆರಿಗೆ ಹಣ ಹೌದಲ್ಲ, ಅಲ್ಲಿ ಅದಕ್ಕೆ ಸರ್ಕಾರಕ್ಕೆ ಏನೂ ತೊಂದರೆ ಆಗೋದಿಲ್ವ ಹೇಗೆ ಅಂತ. ಇದನ್ನಿಷ್ಟಿರುವಾಗ ಈ ರೀತಿ ನಾವು ರೈತರ ಮೇಲೆ ಇನ್ನೊಂದು ಸಲ ನೀವು ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು, ಮೊನ್ನೆ ಸಿದ್ದರಾಮಯ್ಯನವರು ಹಾವೇರಿ ಒಂದು ಯಾವುದೇ ಸಭಾಭವನದಲ್ಲಿ ಹೇಳಿದರು, ಯಾವುದೇ ಒಂದು ಸಮಾವೇಶದಲ್ಲಿ, ಈ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಕೇಂದ್ರ ಸರ್ಕಾರದಿಂದ ನಿರ್ಲಕ್ಷ್ಯದಿಂದ ಅಂದರೆ ಅರಣ್ಯ ಮತ್ತು ಅರಣ್ಯ ಇಲಾಖೆಯ ಒಂದು ಪರವಾನಗಿಯನ್ನು ಕೊಡಿಸಿಲ್ಲ, ಪರಿಸರದ ಇಲಾಖೆಯನ್ನು ಕೊಡಿಸಿಲ್ಲ ಅಂತ ನಾವು ಆರೋಪ ಮಾಡಿದರು.
ಆದರೆ ಮೊನ್ನೆ ಎಸ್ ವಿ ಸಂಕನವ್ರು ಹೇಳಿದರು ಇಲ್ಲ ಅದು ಸುಳ್ಳು ಶುದ್ಧ ಸುಳ್ಳು ಅಂತ ಹೇಳಿದ್ರು. ಅಂದರೆ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ ವಿನಯ ರೈತರ ಪರವಾಗಿ ಯಾರೂ ನಿಲ್ತಾ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಅದಕ್ಕೆ ನಾವು ಸಂಕನೂರು ಸಾಹೇಬ್ರು ಹೇಳೋದು ನಾವು ಕಾಂಗ್ರೆಸ್ಸನ್ನು ಬಿಟ್ಟು ಈಗ ನಾವು ಬಿ ಜೆ ಪಿಗೆ ಅಧಿಕಾರ ಕೊಟ್ಟದ್ದು ಕೇವಲ ಆರೋಪ ಮಾಡಲಿಕ್ಕೆಲ್ಲ ಅವ್ರು ಮಾಡದೇ ಇರುವಂಥ ಅಭಿವೃದ್ಧಿ ಕಾರ್ಯವನ್ನು ನೀವೇನಾದರೂ ಮಾಡ್ತೀರಿ ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ನೋಡಿದ್ರೆ ಅದು ಆ ರೀತಿ ಕಾಣಿಸ್ತಾ ಇಲ್ಲ. ಇದು ಒಳ್ಳೆ ಬೆಳವಣಿಗೆಲ್ಲ ಪರವಾಗಿ ದಯವಿಟ್ಟು ನಾವಿಲ್ಲ ರೈತರು ಹೇಳೋದಷ್ಟೇ, ಇಲ್ಲಿ ರೈತ ಸಂಘಟನೆಯವರು ರೈತರು ಎಲ್ಲರೂ ಸೇರಿಕೊಂಡು ರೈತರ ಪರವಾಗಿ ನಿಲ್ಲಿ. ದಯವಿಟ್ಟು ರೈತ ಅಭಿವೃದ್ಧಿ ಆದರೆ ದೇಶ ಕೂಡ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ. ನೀವು ಎಲ್ಲರೂ ರೈತರಿಗೆ ಮೋಸ ಮಾಡಿದರೆ ನಾವು ಏನಾದರೂ ನಾವು ಅಭಿವೃದ್ಧಿ ಆಗ್ತೀವಿ ಅಂದ್ರೆ ಶುದ್ಧ ಸುಳ್ಳು ಅಂತ ಹೇಳ್ಬೋದು. ಈಗ ಉದಾಹರಣೆ ಈಗ ನಮ್ಮ ಪಾಡಿಗೆ ನಾವು ರೈತಾಪಿ ಕೆಲಸ ಮಾಡ್ಕೊಂಡಿದ್ವಿ. ನೀವು ಸುಮ್ಮನೆ ಹಸಿರು ಕ್ರಾಂತಿ ಅಂತ ಹೇಳ್ಕೊಂಡು ಅದರ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಏನೋ ಮಾಡಿ ಇವತ್ತು ಅದರಿಂದ ಏನೇನಾಗಿದೆ ಬರೀ ರೈತರಿಗಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ. ಹಾಗೆ ಇಲ್ಲಿ ಕೂಡ ನೀವು ಬೇರೆ ದೇಶದಿಂದ ಕಳಪೆ ಮಟ್ಟಕ್ಕೆ ತಂದು ಕಳಪೆ ಮಟ್ಟ ಅನ್ನೋಕ್ಕಿಂತ ಬೇರೆ ದೇಶದಿಂದ ಬಂದರೆ ನೀವು ನಮ್ಮನ್ನು ನೀವು ನಿರುದ್ಯೋಗಿಗಳು ಮಾಡಿ ಇದು ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಸುಳ್ಳು. ಅದಕ್ಕೆ ದಯವಿಟ್ಟು ಇನ್ನು ಮೇಲಾದರೂ ಯಾವುದೇ ಪಕ್ಷ ಇರಲಿ ನಾವು ರೈತರ ಪರವಾಗಿ ನಿಲ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ಯಾವುದು ಈಗ ಅನಿವಾರ್ಯ ಸರ್, ಅದು ನಾವು ಯಾವುದೋ ಪಕ್ಷ ಬೆಂಬಲ ಅಂತಲ್ಲ, ಓಟ್ ಹಾಕೋದು ನಮ್ಮ ಅನಿವಾರ್ಯ ಅದ. ಅದೇ ನಾವು ಹಾಕೋದು ನಮ್ಮ ಹಕ್ಕು ಸರ್. ಅದು ಆಮೇಲೆ ನಾವು ಹಾಕಬೇಕಾಗುತ್ತೆ ಯಾವುದಾದ್ರು ಹಕ್ಕು ಮನ್ನಣೆ ಒಳಗೆ ಅವರು ಇಂಥ ಡೇಟ್ನೊಳಗೆ ನಾವು ಫಿಕ್ಸ್ ಮಾಡಿ ನಾವು ಜಾರಿ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರ ತೊಗೊಂಡು ನಮ್ಗೆ ರೈತರಿಗೆ ಅನುಕೂಲ ಆಗುವಂಗೆ ಮಾಡಲಿ ಅಂಥೇಳಿ ನಾವು ಕೇಳ್ಕೊತೀವಿ. ಯಾಕಂತಂದ್ರೆ ಇವತ್ತು MSP ಮಾಡೀವಿ ಅಂತೇಳಿ ಬರೀ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ರೀ ಮೊದ್ಲಕ್ಕನ, ಹೊಳ್ಳಿ ಎಂದೂ ಚಲೋ ಮಾಡೋದಿಲ್ಲ ಅವರು. ಆಮೇಲೆ ಮಾರ್ಕೆಟ್ನೊಳಗೆ ರೇಟ್ ಇಳಿದ ಮ್ಯಾಗನ ನಾವು ಗುದ್ದಾಡಕೊಂಡಿರ್ತೀವಿ, ಅವಾಗ ಅದು ಜಾರಿ ಆಗೋದೇ ಇಲ್ಲ. ನಮ್ಮನ್ನು ಬಿಡ್ತೈತಿ, ಹೊಳ್ಳಿ ಖರೀದಾರದು ಏನು ತುಂಬ್ಕೊಂತಾರೆ ಅವಾಗ ಲಾಭ ಆಗುತ್ತೆ, ಅವ್ರು ಮಾರ್ಕೊಂತಾರೆ ನಡೀತೈತಿ. ನಾವು ಸಫರ್ ಆಗಿಂತೀವಿ. ಅದಕ್ಕೆ ನಮ್ದು ಏನು ನಿರ್ಧಾರ ಅಂದ್ರೆ ಒಂದೇ ನಿರ್ಧಾರ, MSP ಯಾವಾಗ ಚಾಲು ಮಾಡ್ತೀರಿ ಅವತ್ತಿಂತ್ರ ಎನಿ ಕಂಡೀಷನ್ ರೈತ ಯಾವಾಗ ತೊಗೊಂಬಂದ್ರೂ ತೊಗೊಳುವಂಥ ವ್ಯವಸ್ಥೆ ಆಗ. ಈಗ ಪಡಿತರ ಚೀಟಿ ಒಳಗೆ ಏನು ಅಕ್ಕಿ ರೇಷನ್ ಕೊಡ್ತಾರೆ ಇವರು, ಆ ಥರ ಸಿಸ್ಟಮ್ದೊಳಗೆ ತಂದು ರೈತ ಕೊಡ್ತಾನೆ ಅಂದ್ರೆ ತೊಗೊಬಿಡ್ಬೇಕು. ಯಾಕಂದ್ರೆ ಅವನ ರೊಕ್ಕದ ಅವಶ್ಯಕತೆ ಹೆಂಗಿರ್ತೈತಿ ಅಂತಂದ್ರೆ ಸಾಲ ಮಾಡಿ ತೊಗೊಂಡಿರ್ತಾನೆ, ಮಾರ್ಕೆಟ್ನೊಳಗೆ ರೇಟ್ ಇಳಿದಿರ್ತೈತಿ, ಅವಾಗ ಕೊಡಕ್ಕೆ ಹೋದ್ರೆ ಅವ್ನು ಬೇಕಾಬಿಟ್ಟು ತೊಗೊತಾನೆ, ಅವಾಗ ಯಶಸ್ವಿ ಆಗೋದಿಲ್ಲ. ಇದು ಫಿಕ್ಸ್ ರೇಟ್ ಇರ್ತೈತಿ ಅಂದಾಗ ಅವ ಯಾವಾಗ ತಂದು ಕೊಟ್ಟರು ತೊಗೊಂಬಿಟ್ರೆ ಅಂತಂದ್ರೆ 15 ದಿನದಾಗ 20 ದಿನದಾಗ ರೊಕ್ಕ ಬಂತಂದ್ರೆ ಅವನು ಬದುಕಕ್ಕೆ ಚಾನ್ಸಸ್ ಆಗುತ್ತೆ ರೀ. ಅದಕ್ಕೆ ನಿಮ್ಮ ಮೂಲಕ ನಾವು ಕೇಳ್ಕೊಳೋದಂದ್ರೆ ನಮಗೊಂದು ಶಕ್ತಿ ಕೊಟ್ಟಂಗಾಗುತ್ತೆ. ದಯಮಾಡಿ ಪತ್ರಿಕಾ ಮಾಧ್ಯಮದವರು ಇದನ್ನು ಗಮನ ಕೊಟ್ಟು ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾವು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ.